Hi guys, welcome back to the channel. ನನ್ನ ಹೆಸರು ತೇಜಸ್ ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ಟೆಕ್ ಔಟ್ ಬಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಈ ನಮ್ಮ ವೀಡಿಯೋದಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ 40,000 rupeesನಲ್ಲಿ ನೀವೇನಾದರೂ ಗೇಮಿಂಗ್ ಪಿ ಸಿ ಬಿಲ್ಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಸೊ ಯಾವ ಕಾಂಪೊನೆಂಟ್ಸ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಆ್ಯಕ್ಚುಲಿ 40,000 rupees ಅನ್ನೋದು ಸಿಕ್ಕಾಪಟ್ಟೆ ಟೈಟ್ ಬಜೆಟ್ ಆಯಿತಾ. ಸೊ ನೀವು ಜಾಸ್ತಿ ಪರ್ಫಾರ್ಮೆನ್ಸ್ನ ನೀವು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕ್ಕಲ್ಲ. ಅಂದರೆ ಇವಾಗ ನಾನು ಏನು ಕಾಂಪೊನೆಂಟ್ಸ್ ಹೇಳ್ತೀನಿ ಈ ಒಂದು ವಿಡಿಯೋದಲ್ಲಿ. ಸೊ ನೀವು ಇದರಲ್ಲಿ ನೀವು 2021ನಲ್ಲಿ ಬಂದಿರುವಂತಹ AAA ಟೈಟಲ್ ಗೇಮ್ಸ್ನ ನೀವು ಆರಾಮಾಗಿ 1080p ಅಂದರೆ ಫುಲ್ HD-ನಲ್ಲಿ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಮತ್ತು ನಿಮಗೆ ಒಳ್ಳೆ ಗೇಮಿಂಗ್ ಪರ್ಫಾರ್ಮೆನ್ಸು ಕೂಡ ಈ ಒಂದು ಕಂಪ್ಯೂಟರ್ ನಿಮಗೆ ಕೊಡುತ್ತೆ. ಸೊ ನಾನು ಇವಾಗ ಎಲ್ಲೋ ಕಾಂಪೊನೆಂಟ್ಸ್ ಎಲ್ಲ ನಿಮಗೆ 40,000 rupees ಬರುತ್ತೆ. ಮತ್ತು ಇದರಲ್ಲಿ ಮಾನಿಟರ್ ಮತ್ತು ಕೀಬೋರ್ಡ್ ಮತ್ತು ಮೌಸ್ದು ಸಪ್ರೇಟ್, ಅದಕ್ಕೊಂದು ನೀವು 8,000 rupees ಎಕ್ಸ್ಟ್ರಾ ಸಪ್ರೇಟ್ ತೊಗೋಬೇಕು. ಅದು ಬಿಟ್ಟಿದ್ದಾದಮೇಲೆ ಬರೀ CPU ಕ್ಯಾಬಿನೆಟ್ ಒಳಗಡೆ ಇರುವಂತಹ ಐಟಮ್ಸ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಆ್ಯಂಡ್ ಈ ಒಂದು PC ಅಂದರೆ CPU ಕಾಂಪೊನೆಂಟ್ಸ್ಗೆ ನಿಮಗೆ 40,000ಇಂದ 40 ಈ ರೇಂಜಲ್ಲಿ ಆಗುತ್ತೆ. ಸೊ ಇದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಸೊ ಲೆಟ್ ಸ್ಟಾರ್ಟ್ ಟುಡೇಸ್ ಆಸಮ್ ವಿಡಿಯೋ. ಗೈಸ್, ಫಸ್ಟ್ ಆಫ್ ಆಲ್ ನಾವು ಮಾತಾಡಬೇಕಾಗಿರೋದು ಪ್ರೊಸೆಸರ್ ಯಾವುದನ್ನ ನಾವು ಸೆಲೆಕ್ಟ್ ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ. ಸೊ ಆ್ಯಕ್ಚುಲಿ ಈ ಟೈಮ್ ಏನಾಗಿದೆ, ಇವಾಗ ಕೋವಿಡ್ ಟೈಮ್ ಅಲ್ವಾ. ಸೊ ಈ ಟೈಮಲ್ಲಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಆಗಿದೆ ಎಲ್ಲ ಕಂಪ್ಯೂಟರ್ ಪಾರ್ಟ್ಸಿಗೂ. ಸೊ ಅದಕ್ಕೋಸ್ಕರ ನಿಮಗೆ ಪಾರ್ಟ್ಸ್ ಎಲ್ಲ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿದೆ, ಪ್ರೈಸ್ ಎಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಆಗೋಗಿದೆ. ಮತ್ತು ನಾವು ಇರೋದು 40,000 rupeesನ ಟೈಟ್ ಬಜೆಟಲ್ಲಿ. ಸೊ ಅದಕ್ಕೋಸ್ಕರ ನಾನು ಇದರಲ್ಲಿ ಸೆಲೆಕ್ಟ್ ಮಾಡಿರೋದು ಸೆಕೆಂಡ್ ಜನರೇಷನ್ CPU ಪ್ರೊಸೆಸರು. ಸೊ ಥರ್ಡ್ ಜನರೇಷನ್ಗೆ ಹೋದರೆ ಸ್ವಲ್ಪ ಪ್ರೈಸ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಸೆಕೆಂಡ್ ಜನರೇಷನ್ Ryzen 5 2600Xನ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಸೊ ಆ್ಯಕ್ಚುಲಿ ನಾನು ಕೋರ್ಸಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀನಿ ಮತ್ತು ಥ್ರೆಡ್ಸಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀನಿ. ಯಾಕಂದರೆ ನಮಗೆ ಮಲ್ಟಿ ಟಾಸ್ಕಿಂಗಲ್ಲಿ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡುತ್ತೆ ಕೋರ್ಸ್ ಮತ್ತು ಥ್ರೆಡ್ಸ್ ಜಾಸ್ತಿ ಇದ್ದರೆ. ಸೊ ಈ 2600Xಲ್ಲಿ ಸೆಕೆಂಡ್ ಜನರೇಷನ್ Ryzen 5 2600X ಇದರಲ್ಲಿ ನಿಮಗೆ 6 ಕೋರ್ಸ್ ಆ್ಯಂಡ್ 12 ಥ್ರೆಡ್ಸ್ ಸಿಗುತ್ತೆ. ಸೊ ಥ್ರೆಡ್ಸ್ ಜಾಸ್ತಿ ಇದ್ದರಷ್ಟು ನಿಮಗೆ ಮಲ್ಟಿ ಟಾಸ್ಕಲ್ಲಿ ನಿಮಗೆ ಪರ್ಫಾರ್ಮೆನ್ಸ್ ಜಾಸ್ತಿ ಚೆನ್ನಾಗಿ ನಿಮ್ಮ ಸಿಸ್ಟಮ್ ಕೊಡುತ್ತೆ. ಸೊ ಇದನ್ನು ನಾವು ಸೆಲೆಕ್ಟ್ ಮಾಡಿದ್ದೀವಿ. ಇನ್ನು ನೆಕ್ಸ್ಟ್ ಕಾಂಪೊನೆಂಟ್ ಬಂದ್ಬಿಟ್ಟು ನಮ್ಮದು ಮದರ್ ಬೋರ್ಡು. ಸೊ ಮದರ್ ಬೋರ್ಡ್ಗೆ ನಾನು 350N ಸೆಲೆಕ್ಟ್ ಮಾಡಿದ್ದೀನಿ, GB ಗೇಮಿಂಗ್ ವೈಫೈ ಇರೋದು. ಸೊ ಇದು ಆ್ಯಕ್ಚುಲಿ ಒಂದು ಸ್ವಲ್ಪ ಓಲ್ಡ್ ಮದರ್ ಬೋರ್ಡ್, ಬಟ್ 2021ನಲ್ಲೂ ಇದು ಒಳ್ಳೆ ಪರ್ಫಾರ್ಮೆನ್ಸ್ನ ನಿಮಗೆ ಆಫರ್ ಮಾಡುತ್ತೆ. ಸೊ 350N ಮತ್ತು B450N ಸೇಮ್ ಗಿಗಾಬೈಟ್. ಸೊ ಈ ಕಂಪ್ನಿಯಿಂದ ನಿಮಗೆ ಈ ಎರಡು ಮದರ್ ಬೋರ್ಡ್ ಸಿಗುತ್ತೆ. ಸೊ ಇದು ಅಂದರೆ ಪ್ರೈಸ್ 6,000 rupees ಆಗುತ್ತೆ ನಿಮಗೆ. ಮತ್ತು ಈ Ryzen 5 2600X ಸೆಕೆಂಡ್ ಜನರೇಷನ್ ಪ್ರೊಸೆಸರ್ ನಾನು ಹೇಳಿದೆನಲ್ಲ, ಆ ಪ್ರೊಸೆಸರ್ದು ಪ್ರೈಸ್ ಬಂದ್ಬಿಟ್ಟು 14,000 rupees ಅರೌಂಡ್ ನಿಮಗೆ ಸಿಗುತ್ತೆ. ಸೊ ನೀವು ಆನ್ಲೈನಲ್ಲಿ ರೇಟ್ಸ್ನ ಚೆಕ್ ಮಾಡ್ಕೊಂಡು ಯಾವ ವೆಬ್ಸೈಟಲ್ಲಿ ಕಮ್ಮಿ ಇದೆ ಸೊ ನೀವಲ್ಲಿ ಇದನ್ನು ಪರ್ಚೇಸ್ ಮಾಡ್ಕೊಬೋದು. ಇನ್ನು ನೆಕ್ಸ್ಟ್ ಕಾಂಪೊನೆಂಟ್ ಬಗ್ಗೆ ಮಾತಾಡೋದಾದರೆ ನಮಗೆ ರ್ಯಾಮ್ಸು. ಸೊ ನಾನು ರ್ಯಾಮ್ ಯಾವಾಗಲೂ 16GB ರೆಕಮೆಂಡ್ ಮಾಡ್ತೀನಿ. ಆ್ಯಕ್ಚುಲಿ ನಿಮಗೆ ಆರಾಮಾಗಿ ನಿಮಗೆ ಪ್ರೊಸೆಸಿಂಗು ಮತ್ತು ಆರಾಮಾಗಿ ನಿಮಗೆ ಪರ್ಫಾರ್ಮೆನ್ಸ್ ಸಿಗಬೇಕು ಅಂತಂದರೆ ಅಟ್ಲೀಸ್ಟ್ ನಿಮಗೆ 16GB ಆಫ್ ರ್ಯಾಮ್ ಇರಲೇಬೇಕು. ಸೊ HyperXದು 3200 MHz 8GB ಕಾರ್ಡ್ಸ್ನ ಎರಡನ್ನ ನೀವು ಯೂಸ್ ಮಾಡಬೇಕಾಗುತ್ತೆ. ಇದಕ್ಕೆ ಪ್ರೈಸ್ ಅರೌಂಡ್ 6,000 rupees ಆಗುತ್ತೆ. ನಿಮಗೆ ಅಮೆಝಾನಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಪ್ರೈಸ್ ಸಿಗುತ್ತೆ. ಮತ್ತು ಬೇರೆ ಪ್ರೈಮ್ RMGB ಅಂತ ಎಷ್ಟೊಂದು ಡಿಫ್ರೆಂಟ್ ವೆಬ್ಸೈಟ್ಸ್ ಇದೆ. ಆ ವೆಬ್ಸೈಟ್ಸಲ್ಲಿ ನಿಮಗೆ 3,000 rupeesಗೆ ರ್ಯಾಮ್ ಸಿಗುತ್ತೆ. ಮತ್ತು ನಾನು ರೆಕಮೆಂಡ್ ಮಾಡೋದೇನಪ್ಪ ಅಂತಂದರೆ 3,000 rupees ಆ್ಯಕ್ಚುಯಲ್ ಪ್ರೈಸು. ನಿಮಗೆ 8GB 3000 MHz ಆಗಿರ್ಬೋದು. ಮತ್ತು 3200ಗೆ ಸ್ವಲ್ಪ ಜಾಸ್ತಿ 500 rupees ಜಾಸ್ತಿ ಇರುತ್ತೆ. ಬಟ್ ನಿಮಗೆ 4,000 ರೂಪಾಯಿ 4,500 ರೂಪಾಯಿ ಎಲ್ಲ ನಿಮಗೆ ತೋರಿಸ್ತಾರೆ. ಅಷ್ಟೊಂದು ನೀವು ಕೊಡೋದಕ್ಕೆ ಹೋಗಬೇಡಿ ರ್ಯಾಮ್ಗೆ, ಓಕೆನಾ. ಇನ್ನು ನೆಕ್ಸ್ಟ್ ಕಾಂಪೊನೆಂಟ್ ಬಂದ್ಬಿಟ್ಟು ನಮ್ಮದು ಗ್ರಾಫಿಕ್ಸ್ ಕಾರ್ಡ್. ಸೊ ಗ್ರಾಫಿಕ್ಸ್ ಕಾರ್ಡು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ನಿಮ್ಗೆ ಏನಾದರೂ ಒಳ್ಳೆ ಪರ್ಫಾರ್ಮೆನ್ಸ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ನಿಮ್ಮ PC-ನಲ್ಲಿ ಅಂತಂದರೆ, ಸೊ ನಾವು ಇವಾಗ ಇರೋದು ಟೈಟ್ ಬಜೆಟು, ಅದು 40,000 rupees. ಸೊ 40,000 rupees ಬಜೆಟಲ್ಲಿ ನಮಗೆ ಹೊಸ GPUಗೆ ಹೋದರೆ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸ್ ಆಗುತ್ತೆ. ಸೊ ಅದಕ್ಕೆ ನಾನು ನಿಮಗೆ ರೆಕಮೆಂಡ್ ಮಾಡೋದು ಸೆಕೆಂಡ್ ಹ್ಯಾಂಡ್ GPU ತೊಗೊಳ್ಳಿ ಅಂತ. ನಿಮಗೆ OLX-ಅಲ್ಲಿ ಮತ್ತು ಇಲ್ಲಾಂದರೆ ಫೇಸ್ಬುಕ್ ಮಾರ್ಕೆಟ್ ಪ್ಲೇಸಲ್ಲಿ ನಿಮಗೆ ಒಳ್ಳೆ ಪ್ರೈಸ್ಗೆ ಒಳ್ಳೆ ಡೀಲಿಗೆ ಒಳ್ಳೆ ಗ್ರಾಫಿಕ್ಸ್ ಕಾರ್ಡ್ ನಿಮಗೆ ಸಿಗುತ್ತೆ. ನೀವು ಒಂದ್ಸತಿ ಚೆಕ್ ಮಾಡಿ ನೋಡಿ. ಸೊ ಎಲ್ಲರಿಗೂ ಸಿಗಲಿಲ್ಲ ಅಂತಂದ್ರೂ ನಿಮಗೆ ಬೆಂಗಳೂರಲ್ಲಂತೂ ಸಿಗುತ್ತೆ. ನೀವು ಒಂದು ದಿವಸ ಟ್ರಾವೆಲ್ ಆದರೂ ಪರವಾಗಿಲ್ಲ, ನೀವೇನಾದರೂ ಬೆಂಗಳೂರಿಂದ ದೂರ ಇದ್ದರೆ ಬೆಂಗಳೂರಿಗೆ ಹೋಗಿ ನೀವು ಆ ಗ್ರಾಫಿಕ್ಸ್ ಕಾರ್ಡ್ನ ನೀವು ಪರ್ಚೇಸ್ ಮಾಡ್ಕೊಳ್ಳಿ ಸೆಕೆಂಡ್ ಹ್ಯಾಂಡ್ಲು. ಸೊ ನೀವೇನಾದರೂ ಹೊಸದು ಯೂಸ್ ಮಾಡ್ತೀರಾ ಅಂತಂದರೆ ನಿಮಗೆ ಬಡ್ಜೆಟ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಸೆಕೆಂಡ್ ಹ್ಯಾಂಡ್ಲನ್ನ ನೀವು ಇಲ್ಲಿ ಯೂಸ್ ಮಾಡಬೇಕಾಗುತ್ತೆ. ನಾನು ಇವಾಗ ಸೆಲೆಕ್ಟ್ ಮಾಡಿರೋದು 970 GTX Zotac ಕಂಪ್ನಿದು. ಸೊ ಇದು ನಿಮಗೆ OLX ಮತ್ತು ಫೇಸ್ಬುಕ್ ಮಾರ್ಕೆಟ್ ಪ್ಲೇಸಲ್ಲೆಲ್ಲ ನಿಮಗೆ ಅರೌಂಡ್ 6,000 rupees ಸಿಗುತ್ತೆ. ಸೊ 6,000 rupeesಗೆ 970 ಗ್ರಾಫಿಕ್ಸ್ GTX 970ನ ನಾನು ರೆಕಮೆಂಡ್ ಮಾಡ್ತಾ ಇದ್ದೀನಿ. ಸೊ ಯಾಕಂತಂದರೆ ಇದು 2021ನಲ್ಲೂ ಅಷ್ಟೇ ಸೇಮ್ ಪರ್ಫಾರ್ಮೆನ್ಸು 1080p ಪಿಕ್ಸಲಲ್ಲಿ ನಿಮಗೆ ಫುಲ್ HD ಗೇಮಿಂಗ್ ಎಕ್ಸ್ಪೀರಿಯನ್ಸ್ನ ಇದು ಪ್ರೊವೈಡ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ನಾನು 970 ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ಅಟ್ ಪ್ರೆಸೆಂಟ್ ಟೈಮಲ್ಲಿ ನಾನು 1050 ಯೂಸ್ ಮಾಡಿ ಅಂತ ಹೇಳ್ಬೋದಾಯಿತು. 1550 ಅಂತ ಒಂದಿದೆ. ಸೊ ಅದನ್ನು ಬೇಕಾದ್ರೂ ಯೂಸ್ ಮಾಡಿ ಅಂತ ಹೇಳ್ಬೋದಾಯಿತು. ಸೊ ಅಟ್ ಪ್ರೆಸೆಂಟ್ ನಾನು ಯೂಸ್ ಮಾಡ್ತಾ ಇರೋದು 1660 ಸೂಪರ್ ಯೂಸ್ ಮಾಡ್ತಾ ಇದ್ದೀನಿ ನಾನು. ಸೊ ಕೂಗ್ತಾ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ.
ಅದನ್ನು ರೆಕಮೆಂಡ್ ಮಾಡ್ಬೋದಾಯಿತು. ಬಟ್ ಇವಾಗ ಡಿಮ್ಯಾಂಡ್ ಇರೋದ್ರಿಂದ ನಿಮಗೆ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಸೆಕೆಂಡ್ ಹ್ಯಾಂಡಲ್ಲಿ ನಿಮಗೆ ಇದಕ್ಕಿಂತ ಒಳ್ಳೆ ಜಿ ಪಿ ಯು ಸಿಗ್ಬೋದು ಸೆಕೆಂಡ್ ಹ್ಯಾಂಡಲ್ಲಿ, ಇನ್ನೂ ಪ್ರೈಸ್ ಕಮ್ಮಿಗೆ ಒಂದು 8,000 to 9,000 ರುಪೀಸ್ಗೆ ಇನ್ನೂ ಒಳ್ಳೆ ಜಿ ಪಿ ಯು ಸಿಗ್ಬೋದು. ಸೊ ಅದಕ್ಕೋಸ್ಕರ ನೀವು ಆ ಸೆಕೆಂಡ್ ಹ್ಯಾಂಡ್ ಜಿ ಪಿ ಯುನ ನೀವು ಪರ್ಚೇಸ್ ಮಾಡಿ, ಮಿಕ್ಕಿದ್ದೆಲ್ಲ ಕಾಂಪೊನೆಂಟ್ಸ್ ನೀವು ಹೊಸದೇ ಪರ್ಚೇಸ್ ಮಾಡ್ಬೋದು. ಇನ್ನು ಪವರ್ ಸಪ್ಲೈ ಬಗ್ಗೆ ಮಾತಾಡೋದಾದರೆ ಜೆಬ್ರಾನಿಕ್ಸ್ ಕಂಪ್ನಿದು ನೀವು ಯೂಸ್ ಮಾಡ್ಬೋದು. ಜೆಬ್ರಾನಿಕ್ಸ್ ಕಂಪ್ನಿದು 600 ವ್ಯಾಟ್ ಪವರ್ ಸಪ್ಲೈ. ಸೊ ಈ ಪಿ ಸಿಗೆ 600 ವ್ಯಾಟ್ ಪವರ್ ಸಪ್ಲೈ ಆರಾಮಾಗಿ ಸಾಕಾಗುತ್ತೆ. ಸೊ ಇದಿಷ್ಟು ಕಾಂಪೊನೆಂಟ್ಸ್ನ ನೀವು ಯೂಸ್ ಮಾಡ್ಬೋದು ನಿಮ್ಮ ಗೇಮಿಂಗ್ ಪಿ ಸಿ ಬಿಲ್ಡಿಗೆ. ಸೊ ಈ ಕಾಂಪೊನೆಂಟ್ಸ್ ಪ್ರೈಸ್ ಹೇಳಿದ್ರೆ ನಿಮಗೆ ಅರೌಂಡ್ 40,000 ರುಪೀಸ್ ಬರುತ್ತೆ. ಸೊ ನೀವು ಇದಕ್ಕೆ ಮಾನಿಟರ್ ಸಪ್ರೇಟಾಗಿ ತೊಗೋಬೇಕಾಗುತ್ತೆ, ಸಿ ಪಿ ಯು ಮತ್ತು ಕೀಬೋರ್ಡ್ ಮತ್ತು ಮೌಸು ಸಪ್ರೇಟಾಗಿ ತೊಗೋಬೇಕಾಗುತ್ತೆ. ಅದಕ್ಕೊಂದು 8,000 ರುಪೀಸ್ ಸಪ್ರೇಟಾಗಿ ಇಟ್ಟರು ನೀವು ಈ ಪ್ರೈಸ್ ರೇಂಜಲ್ಲಿ 40,000 ರುಪೀಸ್ ಪ್ರೈಸ್ ರೇಂಜಲ್ಲಿ ನಾನು ಹೇಳಿದ್ನಲ್ಲ ನಿಮಗೆ Ryzen 5 2600X ಸೆಕೆಂಡ್ ಜನರೇಷನ್ ಪ್ರೊಸೆಸರು. ಈ ಪ್ರೊಸೆಸರ್ ಏನು ತೆಗ್ದಾಕೋಂಗೇನಿಲ್ಲ, 2021 ಒಳ್ಳೆ ಪರ್ಫಾರ್ಮೆನ್ಸ್ನ ಈ ಪ್ರೊಸೆಸರ್ ಪ್ರೊವೈಡ್ ಮಾಡುತ್ತೆ. ಏನಕ್ಕೆ ಅಂತಂದರೆ 6 ಕೋರ್ಸ್ ಮತ್ತು 12 ಥ್ರೆಡ್ಸ್ ಈ ಒಂದು ಪ್ರೊಸೆಸರಲ್ಲಿದೆ. ಸೊ ಅದಕ್ಕೋಸ್ಕರ ಒಳ್ಳೆ ಪರ್ಫಾರ್ಮೆನ್ಸ್ ನಿಮಗೆ ಇದು ಆಫರ್ ಮಾಡುತ್ತೆ. ಸೊ ಇದಿಷ್ಟು ಗೈಸ್, ನೀವು ಇದನ್ನು ಯೂಸ್ ಮಾಡ್ಕೊಂಡು ಗೇಮಿಂಗ್ ಪಿ ಸಿ ಬಿಲ್ಡ್ ಮಾಡ್ಕೊಳ್ಳಿ. ಎಲ್ಲ ಲಿಂಕ್ಸ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಯಾವ್ದಾದ್ರು ಒಂದು ಮಿಸ್ ಆಗಿದ್ರೆ ನೀವು ಡೈರೆಕ್ಟಾಗಿ ಅಮೆಝಾನಲ್ಲಿ ಸರ್ಚ್ ಮಾಡಿ, ಇಲ್ಲ ಅಂತಂದರೆ ಒಳ್ಳೆ ಪ್ರೈಸ್ನ ನೀವು ತೊಗೊಳೋದಕ್ಕೆ ಗೂಗಲಲ್ಲಿ ಸರ್ಚ್ ಮಾಡಿ. ಸೊ ನಿಮ್ಮ ಪ್ರಾಡಕ್ಟ್ ಅಂದರೆ ನಿಮಗೆ ಒಂದು ರ್ಯಾಮ್ ಬೇಕು ಅಂತ ಅಂದ್ಕೊಳ್ಳಿ, ಈಗ ಕೋರ್ಸರ್ದು ರ್ಯಾಮ್ ಅಂತ ಅಂದ್ಕೊಳ್ಳಿ. ಸೊ ಅದನ್ನು ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಮಲ್ಟಿಪಲ್ ವೆಬ್ಸೈಟ್ಸ್ ಬರುತ್ತೆ. ಯಾವ ವೆಬ್ಸೈಟ್ಸಲ್ಲಿ ಪ್ರೈಸ್ ಕಮ್ಮಿ ಇದೆ, ಕ್ಯಾಶ್ ಆನ್ ಡೆಲಿವರಿ ಯಾವ ವೆಬ್ಸೈಟ್ ಕೊಡ್ತಾ ಇದೆ, ಸೊ ಆ ವೆಬ್ಸೈಟಲ್ಲಿ ನೀವು ಪರ್ಚೇಸ್ ಮಾಡ್ಕೊಳ್ಳಿ. ನಿಮಗೆ ಒಂದು ಒಳ್ಳೆ ಬಜೆಟಲ್ಲಿ ಒಳ್ಳೆ ಪಿ ಸಿ ನಿಮಗೆ ಬಿಲ್ಡ್ ಆಗುತ್ತೆ ಈ ಒಂದು ಕಾಂಪೊನೆಂಟ್ಸ್ನ ಯೂಸ್ ಮಾಡಿಕೊಂಡ್ರೆ. ಮದರ್ ಬೋರ್ಡ್ ಹೇಳಿದ್ನಲ್ಲ 350N. ಸೊ ಇದರಲ್ಲಿ ವೈಫೈ ಇರುತ್ತೆ. ನೀವು B450ಗೆ ಹೋದರೆ ಅದಕ್ಕೆ ಸ್ವಲ್ಪ ಜಾಸ್ತಿ ದುಡ್ಡು ಕೊಡಬೇಕು ಅಂತ ಅನಿಸುತ್ತೆ. ಸೊ 350N ಗೇಮಿಂಗ್ ಪ್ರೊಸೆಸರು ಗಿಗಾಬೈಟ್ ಕಂಪ್ನಿಯಿಂದ. ಸೊ ಇದರಲ್ಲಿ ಮದರ್ ಬೋರ್ಡಲ್ಲಿ ನಿಮಗೆ ವೈಫೈ ಸಿಗುತ್ತೆ. ಸೊ ಬೇರೆ ಮದರ್ ಬೋರ್ಡ್ಸಲ್ಲೆಲ್ಲ ನೀವು ಸಪ್ರೇಟ್ ಹಾರ್ಡ್ವೇರ್ ಹಾಕ್ಕೊಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಈ ಒಂದು ಮದರ್ ಬೋರ್ಡ್ನ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಸೊ ಗೈಸ್, ವಿಡಿಯೋ ಇಲ್ಲಿಗೆ ಮುಗಿಯುತ್ತೆ. ವಿಡಿಯೋ ಏನಾದರೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಲ್ಲ, ಲೈಕ್. ಸಿ ಯು ಇನ್ ದ ನೆಕ್ಸ್ಟ್ ಒನ್. ಬಾಯ್ ಬಾಯ್.